ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆ ಹೆಚ್ಚಾಗಿದೆ ಡ್ರಗ್ಸ್ನ ದಂಧೆ. ದಾವಣಗೆರೆಯ ವಿದ್ಯಾನಗರದಲ್ಲಿ ಡ್ರಗ್ಸ್ ದಂಧೆ ಪತ್ತೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಕಾಂಗ್ರೆಸ್ ಮುಖಂಡ ಸೇರಿ 4 ಬಂಧನ ಆಗಿದೆ. ಈ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂಗೆ ದಾವಣಗೆರೆಯ ವಿದ್ಯಾನಗರದಲ್ಲಿ ಒಂದು ಡ್ರಗ್ಸ್ ದಂಧೆ ಜಾಲ ಪತ್ತೆಯಾಗಿರು. ಕಾಂಗ್ರೆಸ್ ಮುಖಂಡ ಸೇರಿದಂಗೆ 4 ಬಂಧನ ಆಗಿದೆ. ಶಾಮನೂರು ವೇದಮೂರ್ತಿ ಬಂಧಿತ ಕಾಂಗ್ರೆಸ್ ಮುಖಂಡ. 290 ಗ್ರಾಂ ಸಿಂಥೆಟಿಕ್ ಡ್ರಗ್ಸ್, 90 ಗ್ರಾಂ ಬ್ರೌನ್ ಶುಗರ್ ಜಪ್ತಿ ಮಾಡಲಾಗಿದೆ. ಇವರನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ರಾಜಸ್ಥಾನದಿಂದ ತಂದು ದಾವಣಗೆರೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಕಾಂಗ್ರೆಸ್ ಮುಖಂಡ ಸೇರಿದಂಗೆ ಒಟ್ಟಾರೆ 4 ಬಂಧನ ಆಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಕೇಸ್ ದಾಖಲಾಗಿದೆ. ರಾಜಸ್ಥಾನದಿಂದ ತೆಗೆದುಕೊಂಡು ಬಂದು ಡ್ರಗ್ಸ್ ಅದನ್ನ ದಾವಣಗೆರೆಯಲ್ಲಿ ಮಾರ್ತಾ ಇದ್ರು. ಯಾರನ್ನೆಲ್ಲ ಟಾರ್ಗೆಟ್ ಮಾಡಿ ಮಾರ್ತಾ ಇದ್ರು ಆ ಬಗ್ಗೆ ತನಿಖೆ ನಡೀತಾ ಇದೆ. ಸಂಬಂಧಪಟ್ಟಂಗೆ ಕೇಸ್ ದಾಖಲಾಗಿದೆ. 4 ಜನರನ್ನ ಬಂಧನ ಮಾಡಲಾಗಿದೆ. ಇನ್ನು ಈ ದಾಳಿ ಸಂದರ್ಭದಲ್ಲಿ 290 ಗ್ರಾಂ ಸಿಂಥೆಟಿಕ್ ಡ್ರಗ್ಸ್ ಮತ್ತು 90 ಗ್ರಾಂ ಬ್ರೌನ್ ಶುಗರ್ ಅನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇದನ್ನ ಇವರು ರಾಜಸ್ಥಾನದಿಂದ ತೆಗೆದುಕೊಂಡು ಬರ್ತಾ ಇದ್ರು ಅಂತ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ದಾವಣಗೆರೆಯಲ್ಲಿ ಇದನ್ನ ಮಾರ್ತಾ ಇದ್ರು. ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಬಂಧನ ಸೇರಿದಂಗೆ 4 ಜನರ ಬಂಧನ ಆಗಿದೆ. ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂಗೆ ಇವರು ದಾವಣಗೆರೆಯಲ್ಲಿ ಯಾರನ್ನೆಲ್ಲ ಟಾರ್ಗೆಟ್ ಮಾಡಿ ನಿರಂತರವಾಗಿ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಇನ್ನು ಉಳಿದಂತೆ ದಾವಣಗೆರೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿಯೇ ಡ್ರಗ್ಸ್ ಮಾರಾಟ ಜಾಲ ಇರಬಹುದಾ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಕಾಂಗ್ರೆಸ್ ಮುಖಂಡ ಸೇರಿದಂಗೆ 4 ಬಂಧನ, ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂಗೆ ಏನೇನು ಅಪ್ಡೇಟ್ಸ್ ಸಿಗ್ತಾ ಇದೆ ಮತ್ತು ಬೇರೆ ಕಡೆಗಳಲ್ಲಿ ಏನಾದರೂ ಇವರ ಮತ್ತೊಂದಿಷ್ಟು ಬ್ರಾಂಚ್ಗಳೇನಾದರೂ ಇದೆ ಅಂತ ಮಾಹಿತಿ ಇದೆಯಾ? ಸರ್, ಏನು ಈಗ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾನಗರ ಪೊಲೀಸರು 4 ಬಂಧನ ಮಾಡಿದರೆ. ಅದರಲ್ಲಿ ಇನ್ನೂ 3 ಕೂಡ ಏನು ಆರೋಪಿಗಳು ಎಸ್ಕೇಪ್ ಆಗಿರುವಂತದ್ದು. ಏನು ಪೊಲೀಸರು ದಾಳಿ ನಡೆಸಿದಂತ ವೇಳೆ ಏನು 4 ಜನರಲ್ಲಿ ಅದರಲ್ಲಿ ಒಬ್ಬ ಏನು ಉದ್ಯಮಿ ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾ ಇದ್ದಂತಹ ವೇದಮೂರ್ತಿ ಅಂತ ಹೇಳಿ ಅದರಲ್ಲಿ ಕೂಡ ಕಾಂಗ್ರೆಸ್ ಮುಖಂಡರು ಕೂಡ ಆಗಿರ್ತಾರೆ. ಮುಖ್ಯವಾಗಿ ಅವರು ಕೂಡ ಒಂದು ಏನು ಪಾರ್ಕ್ ಅಲ್ಲಿ ಇದು ಏನು ಈ ಸೇಲ್ ಮಾಡಕ್ಕೆ ಬಂದಂತ ಏನು ರಾಜಸ್ಥಾನ ಮೂಲದವರು ಒಂದಿಬ್ರು ಸೇಲ್ ಮಾಡಕ್ ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರ ಜೊತೆ ಒಂದು ಮಾತುಕತೆ ನಡೀತಾ ಇರ್ತೈತಿ. ಈ ವೇಳೆ ಖಚಿತ ಮಾಹಿತಿ ಮೇರೆಗೆ ವಿದ್ಯಾನಗರ ಪೊಲೀಸರು ಹೋಗಿ ಅಲ್ಲಿ ಒಂದು ದಾಳಿ ನಡೆಸಿ ಏನು ಅವರ ವಶಕ್ಕೆ ಪಡ್ಕೊಂತಾರೆ. ಅಲ್ಲಿ ಅದೇ ಸ್ಥಳದಲ್ಲಿ ಇದ್ದಂತಹ ಇನ್ನು 3 ಜನ ಏನು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದ ನಂತರ ಈಗ ಸದ್ಯ ಏನು ಇನ್ನಿಬ್ಬರು ಏನು ಅದರಲ್ಲಿ ಒಬ್ಬನು ಏನು ಅವರ ಮನೆಯ ಕೆಲಸ ಮಾಡುವಂತಹ ವ್ಯಕ್ತಿ ಒಬ್ಬನಾಗಿರ್ತಾನೆ. ಅದರಲ್ಲಿ ರಾಜಸ್ಥಾನ ಮೂಲದ ಏನು ಸ್ವರೂಪ್ ಮತ್ತು ದಾಮೋದರ್ ಅಂತ ಹೇಳಿ ಒಂದು ಅವರು ಇಬ್ಬರನ್ನು ಕೂಡ ಈಗ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಏನು ಈತ ವೇದಮೂರ್ತಿ ಅಂತ ಹೇಳಿ ಸದ್ಯಕ್ಕೆ ಆತ ಆಸ್ಪತ್ರೆಗೆ ದಾಖಲಾಗಿದೆ. ಅನಾರೋಗ್ಯ ಇರೋ ಕಾರಣ ಆತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಈಗ ಸದ್ಯ ಇನ್ನು 3 ಉಳಿದಂತೆ ಯಾರು ಎಂಬುದರ ಬಗ್ಗೆ ಈಗ ಪೊಲೀಸರು ಅವರು ಹುಡುಕಾಟ ನಡೆಸಿದ್ದಾರೆ. ಏನು ಇವರೆಲ್ಲ ಏನು ವ್ಯಾಪಾರ ಮಾಡ್ತಿದ್ರ ಅಥವಾ ಏನು ಸೇವನೆಗೆ ತಗೊಳ್ತಾ ಇದ್ರ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಪಡಿತಾ ಇದ್ರೆ. ಒಟ್ಟಾರೆ ಏನು ದಾಳಿ ವೇಳೆ 290 ಗ್ರಾಂ ಸಿಂಥೆಟಿಕ್ ಡ್ರಗ್ ಮತ್ತು 90 ಗ್ರಾಂ ಬ್ರೌನ್ ಶುಗರ್ ಕೂಡ ವಶಕ್ಕೆ ಪಡೆಯಲಾಗಿದೆ. ಅರುಣ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ವಿದ್ಯಾನಗರ ಪೊಲೀಸರ ಕಾರ್ಯಾಚರಣೆ ಇದು. ಕಾರ್ಯಾಚರಣೆಯಲ್ಲಿ ಒಂದಿಷ್ಟು ಪ್ರಮಾಣದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಅನ್ನುವಂಥ ವ್ಯಕ್ತಿ ಸೇರಿದಂಗೆ 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. 3 ಜನ ಎಸ್ಕೇಪ್ ಆಗಿದ್ದಾರೆ. ತನಿಖೆ ಮುಂದುವರಿತಾ ಇದೆ.